ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಅತ್ಯಂತ ಶಕ್ತಿಯುತ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ದೇವಿ ಬಂದು ಬಗಲಾಮುಖಿ ಅಂತ. ಬಗಲಾಮುಖಿ ಮಂತ್ರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬಗಲಾಮುಖಿ ಅನ್ನೋದು ದಶಮಹಾವಿದ್ಯೆಯಲ್ಲಿ ಬರುವಂಥ ದೇವಿಯಾಗಿರ್ತಾಳೆ. ತಾಯಿ ಪಾರ್ವತಿಯ ಅವತಾರ ಕೂಡ ಹೌದು. ಬಗಲಾಮುಖಿ ದೇವಿಯು ಅತ್ಯಂತ ಶಕ್ತಿ ದೇವತೆಯಾಗಿರ್ತಾಳೆ. ಬಗಲಾಮುಖಿ ಮಂತ್ರನ ಹೇಳೋದ್ರಿಂದ ನಿಮಗೊಂದು ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದು ನೀವು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ. ಆ ಮಂತ್ರನ ಉಚ್ಚಾರಣೆ ಮಾಡ್ತಾ 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 ನಿಮಗೆ ಅದು ಅನುಭವಕ್ಕೆ ಬರುತ್ತೆ. ಮತ್ತು ಬಗಲಾಮುಖಿ ಮಂತ್ರನ ನಾವು ಯಾವ ಕಾರಣಕ್ಕೆಲ್ಲ ಜಪಿಸ್ಬೋದು, ಯಾವ ರೀತಿ ಜಪಿಸ್ಬೋದು ಅಂತ ಹೇಳಿದ್ರೆ, ನೀವೊಂದು ಒಳ್ಳೆ ಸಿದ್ಧಿ ದಿನಗಳಲ್ಲಿ ಅಥವಾ ಗುರುವಾರ, ಶುಕ್ರವಾರಗಳಲ್ಲಿ ಅಥವಾ ಮಂಗಳವಾರದಿಂದ ಪ್ರಾರಂಭ ಮಾಡಬೇಕು. ಮಂಗಳವಾರದಿಂದ ಪ್ರಾರಂಭ ಮಾಡಿದರೆ ತುಂಬ ಒಳ್ಳೆಯದು, ಅಥವಾ ಶುಕ್ರವಾರ ಕೂಡ ಮಾಡ್ಬೋದು. ಶಕ್ತಿ ದೇವತೆಗಳಿಗೆ ಶುಕ್ರವಾರ ಕೂಡ ನಾವು ವಾರ ಅಂತ ಮಾಡ್ತೀವಿ, ಆದ್ದರಿಂದ ಶುಕ್ರವಾರ ಕೂಡ ಮಾಡ್ಬೋದು, ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಮಾಡ್ಬೋದು, ಅಥವಾ ಹುಣ್ಣಿಮೆ ದಿನಗಳಲ್ಲಿ ಮಾಡ್ಬೋದು. ಇನ್ನು ಬಗಲಾಮುಖಿ ಮಂತ್ರನ ಬರೀ ಹೆಂಗಸರು ಮಾಡ್ಬೋದಾ ಅಥವಾ ಗಂಡಸರು ಮಾಡ್ಬೋದು ಅಂತೇಳಿದ್ರೆ, ಇದನ್ನ ಹೆಣ್ಮಕ್ಳು ಕೂಡ ಮಾಡ್ಬೋದು, ಗಂಡು ಮಕ್ಕಳು ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ವಿಧಿವಿಧಾನಗಳನ್ನ ಅನುಸರಿಸ್ಕೊಂಡು ಮಾಡಬೇಕಾಗುತ್ತೆ. ಆ ಆಚರಣೆ ಇದ್ದೇ ಇರಬೇಕು. ಹಾಗೆ ಬಗಲಾಮುಖಿ ಮಂತ್ರನ ಜಪಿಸೋದ್ರಿಂದ ನಮಗೆಲ್ಲ ಯಾವ ರೀತಿ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಶತ್ರುಗಳಿಗೆ ತಕ್ಕ ಪಾಠ ಕಲಿಸ್ತಾಳೆ ಬಗಲಾಮುಖಿ ದೇವಿ. ಬಗಲಾಮುಖಿ ದೇವಿಯ ಆರಾಧನೆ ಯಾರು ಮಾಡ್ತಾರೆ ಅವರಿಗೆ ಶತ್ರುಗಳ ಸಂಖ್ಯೆ ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಬರುತ್ತೆ. ಶತ್ರುಗಳು ನಮ್ಮ ಜೊತೆನೇ ಇರ್ಬೋದು, ಅಥವಾ ನಮ್ಮ ಮಿತ್ರರಂತೆ ಇದ್ದು ಅವರು ನಮಗೆ ಬೆನ್ನಿಂದೆ ಚೂರಿ ಹಾಕೋರೆ ಜಾಸ್ತಿ ಇರ್ತಾರೆ. ಹಾಗೆ ನಮ್ಮ ಫ್ಯಾಮಿಲಿಲೂ ಇರ್ತಾರೆ. ಅವ್ರನ್ನೆಲ್ಲ ಹಿತಶತ್ರುಗಳು ಅಂತಲೇ ಕರಿತೀವಿ. ಇನ್ನು ನೇರವಾಗಿ ಜಗಳಾಡೋವಂಥವ್ರು, ಮಾತಾಡೋವಂಥವ್ರು ಇರ್ತಾರೆ. ಕೆಲವರು ಈ ವಾಮಾಚಾರದ ಬಗ್ಗೆನೂ ಹೋಗ್ಬಿಡ್ತಾರೆ, ಅಷ್ಟು ದ್ವೇಷ ಕಟ್ಕೊಂಡಿರ್ತಾರೆ. ಶತ್ರುಗಳು ಎಲ್ಲೆಲ್ಲಿ ಉತ್ಪತ್ತಿ ಆಗ್ತಾರೆ, ಹೆಂಗೆ ಉತ್ಪತ್ತಿ ಆಗ್ತಾರೆ ಅಂತಲೇ ಗೊತ್ತಾಗಲ್ಲ. ಯಾಕೆಂತೇಳಿದ್ರೆ, ಯಾವುದೋ ಒಂದು ಮಾತನ್ನು ಇಟ್ಕೊಂಡು ಅದೇ ಮಾತಿನ ಮೇಲೆ ಅವರು ಶತ್ರುತ್ವನ ಬೆಳೆಸ್ಕೊಬಿಡ್ತಾರೆ. ಇಲ್ಲ ಚೆನ್ನಾಗೇ ಇರ್ತಾರೆ, ಯಾವುದಾದ್ರು ಒಂದು ವಿಚಾರನ ತಗೊಂಡು ಆ ವಿಚಾರದ ಬಗ್ಗೆ ಶತ್ರುತ್ವನ ಬೆಳೆಸ್ಬಿಡ್ತಾರೆ. ಇನ್ನು ಜಾಗದ ವಿಷಯ ಅಂತ ಹೇಳಿದ್ರೆ, ಈ ಆಸ್ತಿಗಳೆಲ್ಲ ಭಾಗ ಆಗಬೇಕಾಗಿರುತ್ತೆ, ಮನೆಗಳು ಭಾಗ ಆಗಬೇಕಾಗಿರುತ್ತೆ. ಅಂಥ ಸಮಯದಲ್ಲೂ ಕೂಡ ಶತ್ರುಗಳು ತನ್ನಿಂದ ತಾನೇ ಉತ್ಪತ್ತಿ ಆಗಿಬಿಡ್ತಾರೆ. ಅಣ್ಣ ತಮ್ಮ ಅಂತ ನೋಡಲ್ಲ, ಅಕ್ಕ ತಂಗಿ ಅಂತ ನೋಡಲ್ಲ, ಅಪ್ಪ ಅಮ್ಮ ಅಂತ ನೋಡಲ್ಲ, ಏನೂ ನೋಡಲ್ಲ. ಆಸ್ತಿ ಅಂತ ವಿಚಾರ ಬಂದರೆ ಇವೆಲ್ಲ ತನ್ನಿಂದ ತಾನೇ ಶತ್ರುತ್ವ ಉಟ್ಕೊಬಿಡುತ್ತೆ. ನಂತರ ಈ ಬಗಲಾಮುಖಿ ದೇವಿನ ನಾವು ಕೋರ್ಟು ಕಚೇರಿ, ಅಂದರೆ ಯಾವುದಾದ್ರೂ ಕೇಸ್ ನಡೆಸ್ತಾ ಇರ್ತೀರ, ಅಲ್ಲಿ ನಿಮಗೆ ಜಯ ಬೇಕು ಅಂತೇಳಿದ್ರೆ ಬಗಲಾಮುಖಿನ ನೀವು ಆರಾಧನೆ ಮಾಡಬೇಕು. ಬಗಲಾಮುಖಿ ದೇವಿ ನಿಮಗೆ ಯಾವುದೇ ಕೋರ್ಟು ಕಚೇರಿ, ಆಸ್ತಿ ಬಗ್ಗೆ ವಾದ ವಿವಾದಗಳಿದ್ದರೆ, ಆಸ್ತಿ ಬಗ್ಗೆ ಆಗಿರ್ಬೋದು, ಬೇರೆ ಯಾವುದ್ರ ಬಗ್ಗೆ ಆದರೂ ಆಗಿರ್ಬೋದು, ಆ ಥರದ್ದು ಏನಾದರೂ ಕೇಸ್ ನಡೀತಾ ಇದ್ದರೆ ಅದರಲ್ಲಿ ನಿಮಗೆ ಜಯವನ್ನು ತಂದುಕೊಡ್ತಾಳೆ. ಆದರೆ ನೀವು ನ್ಯಾಯವಾಗಿರಬೇಕು. ಸುಮ್ಮನೆ ಏನೇನೋ ಸುಳ್ಳು ಹೇಳ್ಕೊಂಡು ಬೇರೆಯವ್ರಿಗೆ ಮೋಸ ಮಾಡಿಕೊಂಡು, ಇಲ್ಲ ನನಗೆ ದುಡ್ಡು ಬರಬೇಕು, ಆಮೇಲೆ ಆಸ್ತಿನೂ ಬರಬೇಕು, ಇನ್ನೊಂದು ಬರಬೇಕು, ಮತ್ತೊಂದು ಬರಬೇಕು, ಮನೆ ಬರಬೇಕು, ಆ ಥರ ಎಲ್ಲ ಹೇಳಿದ್ರೆ ಆಗಲ್ಲ. ಅವ್ರಿಗೇನು ಸಿಗಬೇಕು ಅದು ಅವ್ರಿಗೆ ಸಿಗುತ್ತೆ, ನಿಮಗೇನು ಸಿಗಬೇಕು ನಿಮಗೆ ಸಿಗುತ್ತೆ. ಆದರೆ ಇದರಲ್ಲಿ ಮೋಸ ಅನ್ನೋದು ಇರಬಾರ್ದು. ಯಾಕೆಂತೇಳಿದ್ರೆ ಬಗಲಾಮುಖಿ ಮಂತ್ರನ ನಾವು ಶುದ್ಧ ಮನಸ್ಸಿಂದನೇ ನಾವು ಪ್ರೇಯರ್ ಮಾಡಬೇಕು, ಅದನ್ನ ಅಂದರೆ ಸಾಧನೆ ಮಾಡ್ಕೋಬೇಕು. ಇನ್ನು ಎಷ್ಟೋ ಜನಕ್ಕೆ ನೀವು ನೋಡಿರ್ತೀರ ಅಥವಾ ನಾವು ನೋಡಿದ್ದೀವಿ, ಒಂದು ಫ್ಯಾಮಿಲಿಯಲ್ಲಿ ಆಗಲಿ ಒಂಥರ ಕೀಳು ಮಟ್ಟದಲ್ಲಿ ನೋಡೋದು, ಅವ್ರು ಬಂದರೆ ಯಾಕಪ್ಪ ಬಂದರು ಅಂತ ಮೂಗು ಮುರಿಯೋದು, ಮುಖ ತಿರುಗಿಸೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಒಂದು ಫಂಕ್ಷನ್ಗೆ ಹೋಗಲಿ ಅಲ್ಲಿ ಒಂಥರ ಚೀಪಾಗಿ ನೋಡೋದು, ಅವ್ರನ್ನ ಒಂಥರ ಕೆಳಮಟ್ಟದಲ್ಲಿ ಹಾಕಿ ತುಳಿತಾ ಇರ್ತಾರೆ. ಅಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಬಗಲಾಮುಖಿ ನಿಮ್ಮ ಕೈ ಹಿಡಿತಾಳೆ. ಹಾಗೆ ಬೇರೆ ಫ್ರೆಂಡ್ಸ್ ಸರ್ಕಲಲ್ಲಾಗಿರ್ಬೋದು, ಅಥವಾ ಒಂದು ಆಫೀಸಲ್ಲೇ ಆಗಿರ್ಬೋದು, ನೀವು ಕೆಲಸ ಮಾಡೋ ಜಾಗದಲ್ಲಿ ಆ ಥರ ಏನಾದ್ರು ಇದ್ದರೆ, ಒಂದು ಸಭೆ ಸಮಾರಂಭಗಳಲ್ಲಾಗಿರ್ಬೋದು, ಎಲ್ಲಾದರೂ ಸರಿಯೇ ನಿಮ್ಮನ್ನ ಒಂಥರ ಅಸಡ್ಡೆಯಿಂದ ನೋಡ್ತಾ ಇರ್ತಾರೆ. ಎಲ್ಲರನ್ನೂ ಒಂಥರ ಟ್ರೀಟ್ ಮಾಡಿದ್ರೆ ನಿಮ್ಮನ್ನೇ ಒಂಥರ ಟ್ರೀಟ್ ಮಾಡ್ತಾ ಇರ್ತಾರೆ. ಆಗ ನಿಮಗದು ನಿಮ್ಮ ಗಮನಕ್ಕೆ ಬರುತ್ತೆ, ಅಲ್ಲಿ ಹೋಗಿ ಅವಮಾನ ಮಾಡಿಸ್ಕೊಂಡು ಬರ್ತೀರ. ನಿಮಗೆ ಮಾನ ಮರ್ಯಾದೆ ಅಂದರೆ ಅಪಯಶಸ್ಸು, ಆಮೇಲೆ ಕೋರ್ಟು ಕಚೇರಿಲಿ ಸೋಲಾಗ್ತಾಯಿದ್ರೆ ಇಂಥದಕ್ಕೆಲ್ಲ ಬಗಲಾಮುಖಿ ದೇವಿ ಆಗಿ ಬರ್ತಾಳೆ. ಆದ್ದರಿಂದ ಬಗಲಾಮುಖಿ ದೇವಿಯ ಆರಾಧನೆ ಒಳ್ಳೆಯದು.
ಮಾಡೋರು ಮಾಡ್ಕೋಬೋದು. ಯಾಕೆಂತೇಳಿದ್ರೆ ಇದು ಕ್ರಮ ತಿಳ್ಕೊಂಡು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಶತ್ರುಗಳು ಕೂಡ ನಾಶ ಆಗ್ತಾರೆ. ಅದರಿಂದ ಕ್ರಮ ತಿಳ್ಕೊಂಡು ಮಾಡಿ ಅಥವಾ ದೀಕ್ಷೆ ತಗೊಂಡು ಮಾಡಿ. ಈಗ ನಾವು ಮಂತ್ರ ಕೊಡ್ತಾಯಿದ್ದೀವಿ, ನೀವು ನಿಮಗೆ ಯಾರಾದರೂ ಗುರುಗಳಿದ್ದರೆ ಅವ್ರ ಹತ್ರ ದೀಕ್ಷೆ ತಗೋಬೋದು. ತಗೊಂಡು ಇದು ಗುರುಗಳಿಗೂ ಸಿದ್ಧಿ ಆಗಿರಬೇಕು ಮಂತ್ರ. ಇಲ್ಲದಿದ್ದರೆ ನೀವು ನಿಮ್ಮ ಮನೆ ದೇವರು ಅಥವಾ ಗುರುಗಳು, ಈಗ ರಾಯರಿರ್ತಾರೆ, ಸಾಯಿಬಾಬಾ ಇರ್ತಾರೆ, ದತ್ತಾತ್ರೇಯ ಗುರುಗಳು, ಈ ಥರ ತುಂಬ ಜನ ಗುರುಗಳಿದ್ದಾರೆ. ಅವ್ರ ಮುಖಾಂತರ ಅವ್ರಿಗೆ ಶರಣಾಗತಿಯಾಗಿ ಅವ್ರ ಮುಂದೆ ಕೂತ್ಕೊಂಡು ಈ ದೇವಿಯ ಒಂದು ಕಳಶ ಇಡ್ಬೋದು ಅಥವಾ ಫೋಟೋ ಇಡ್ಬೋದು. ಫೋಟೋ ಎಲ್ಲ ಮನೇಲಿ ಇಡಬಾರ್ದು. ಯಾಕೆಂತೇಳಿದ್ರೆ ಮನೇಲಿ ಕಲಹಗಳು ಜಾಸ್ತಿ ಆಗಿಬಿಡುತ್ತೆ. ಯಾಕೆಂತೇಳಿದ್ರೆ ಬಗಲಾಮುಖಿ ನೀವು ನೋಡಿರ್ತೀರ, ಚಾಮುಂಡೇಶ್ವರಿ ದೇವಿ ಥರ ಒಂದು ರಾಕ್ಷಸಂದು ನಾಲಿಗೆ ಹಿಡ್ಕೊಂಡು ಒಂಥರ ಕಟ್ ಮಾಡೋ ಥರ ಇರುತ್ತೆ ಅಥವಾ ಕುದಿಗೆ ಕಟ್ ಮಾಡೋ ಥರ ಇರುತ್ತೆ. ಅಂಥ ಫೋಟೋಗಳನ್ನೆಲ್ಲ ಮನೇಲಿ ಇಡಬಾರ್ದು. ಅದರಿಂದನೇ ಬಗಲಾಮುಖಿನ ಮನಸ್ಸಲ್ಲಿ ನೆನೆಸ್ಕೊಂಡು ಅಥವಾ ಒಂದು ದೀಪದಲ್ಲಿ ದೇವಿನ ಆವಾಹನೆ ಮಾಡಿ ನೀವು ಬಗಲಾಮುಖಿ ಮಂತ್ರನ ಜಪ ಮಾಡ್ಬೋದು. ಯಾವ ರೀತಿ ಜಪ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಪೂಜಾ ರೂಮು ಅಥವಾ ಯಾರು ತುಳಿಯದೆ ಓಡಾಡೋಂಥ ಜಾಗದಲ್ಲಿ ನೀವು ಹೋಗಿ ಅಥವಾ ಒಂದು ರೂಮಲ್ಲಾಗಲಿ ಒಂದು ಅಕ್ಕಿ ಹಿಟ್ಟಿನಿಂದ ಪದ್ಮದಳನ ಬರಿಬೇಕು. ಅಂದರೆ ಅಷ್ಟದಳ ಪದ್ಮ ಕಮಲ ಅಂತ ಬರುತ್ತೆ ನೋಡಿ ರಂಗೋಲಿ, ಆ ಥರದೊಂದು ರಂಗೋಲಿ ಹಾಕ್ಕೋಬೇಕು. ಅದಕ್ಕೆ ಹೂವಿಟ್ಟು ಅಲಂಕಾರ ಮಾಡಬೇಕು. ಯಾವ ಹೂವು? ಕಣಗಲೆ ಹೂವು ಇಡಬೇಕು. ಕೆಂಪು ಕಣಗಲೆ ಬರುತ್ತಲ್ಲ ಅದು. ನಂತರ ನೈವೇದ್ಯಕ್ಕೆ ನಿಮ್ಮಿಷ್ಟ, ನೀವೇನಾದರೂ ಇಡ್ಬೋದು. ಇಂಥದ್ದೇ ಅಂತ ಇಲ್ಲ, ಏನಾದರೂ ಇಡ್ಬೋದು. ಕೊಬ್ಬರಿ ಇಡ್ಬೋದು, ಬೆಲ್ಲ ಇಡ್ಬೋದು, ಡ್ರೈ ಫ್ರೂಟ್ಸ್ ಇಡ್ಬೋದು, ಬಾಳೆಹಣ್ಣು ಇಡ್ಬೋದು, ತೆಂಗಿನಕಾಯಿ ಇಡ್ಬೋದು. ನಿಮಗೇನು ಅನಿಸುತ್ತೆ ಅದು ಇಡಿ. ಅಥವಾ ಮೊಸರನ್ನ ಇಡಿ ಅಥವಾ ಒಂದು ನಿಂಬೆಹಣ್ಣೆ ಇಡಿ, ಪರವಾಗಿಲ್ಲ. ಈ ಥರದ್ದು ಏನಾದ್ರು ಒಂದು ನೈವೇದ್ಯ ಇಟ್ಬಿಟ್ಟು ನಂತರ ದೇವಿನ ಆಹ್ವಾನ ಮಾಡಿ ದೀಪದಲ್ಲಿ ನೀವು ಜಪ, ಗುರುಗಳನ್ನೆಲ್ಲ ನೆನೆಸ್ಕೊಂಡು ನಂತರ ಜಪ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಜಪದ ಸಂಖ್ಯೆ 1,00,000 ಇರುತ್ತೆ. ದಿನ 1,00,000 ಅಲ್ಲ, ಪೂರ್ತಿ ಪ್ರಮಾಣದ ಸಂಖ್ಯೆ 1,00,000 ಇರುತ್ತೆ. ನೀವು ಎಷ್ಟು ದಿನ ಸಂಕಲ್ಪ ತಗೋತೀರಾ ಅಷ್ಟು ದಿನ ಸಂಕಲ್ಪ ತಗೊಂಡು ನೀವು ಈ ಜಪನ ಮಾಡ್ಬೋದು. ನಂತರ 21 ದಿನ ತಗೋತೀರಾ, 48 ದಿನ ತಗೋತೀರಾ, ನಿಮ್ಮ ಇಷ್ಟ. ದಿನಕ್ಕೆ ಇಷ್ಟು ಅಂತ ಜಪ ಮಾಡಬೇಕಾಗುತ್ತೆ. ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ. 21 ದಿನ ಮಾಡೋದಾದರೆ 1,00,000 ಆಗಬೇಕು 21 ದಿನದೊಳಗೆ. ಅದಕ್ಕೆ ಎಷ್ಟು ಸರಿ ನೀವು ಜಪ ಮಾಡಬೇಕು. ಬೆಳಗ್ಗೆ ಆದರೂ ಮಾಡ್ಬೋದು, ಸಂಜೆ ಆದರೂ ಮಾಡ್ಬೋದು, ಅಥವಾ 2 ಟೈಮಲ್ಲೂ ಮಾಡ್ಬೋದು. ಹಾಗೆ 21 ದಿನಕ್ಕೆ ಲೆಕ್ಕ ಹಾಕ್ಕೊಳ್ಳಿ ಅಥವಾ 48 ದಿನಕ್ಕೆ ಲೆಕ್ಕ ಹಾಕ್ಕೊಂಡು 1,00,000 ಬರೋ ರೀತಿ ನೀವು ಜಪ ಮಾಡಿ. ಜಪ ಎಲ್ಲ ಮಾಡಿದ್ಮೇಲೆ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ನೀವು ಒಂದು ಪೂರ್ತಿ ಪ್ರಮಾಣದಲ್ಲಿ, ಅಂದರೆ ಹೂವು, ಹಣ್ಣು, ತೆಂಗಿನಕಾಯಿ ಎಲ್ಲ ಇಟ್ಟು ತುಂಬಿದ ಪೂಜೆ ಅಂತ ಕೊಡಬೇಕು. ಕೊಟ್ಟಾದಮೇಲೆ ಇದು ನಿಮಗೆ ಸಿದ್ಧಿ ಆಗುತ್ತೆ. ಇದನ್ನ ನೀವು ಡೈಲಿ 108 ಸರಿ ಆದರೂ ಹೇಳ್ಕೊಬೋದು, 21 ಸರಿ ಆದರೂ ಹೇಳ್ಕೊಬೋದು. ನಿಮಗೇನು ಕೆಲಸ ಆಗಬೇಕು ಆ ಕೆಲಸದ ಬಗ್ಗೆ ತಾಯಿ ಹತ್ರ ನೀವು ಬೇಡ್ಕೋಬೋದು. ನಿಮಗೆ ಕೆಲಸ ಅಂತೂ ಖಂಡಿತವಾಗ್ಲೂ ಆಗಿಕೊಡುತ್ತೆ. ಇನ್ನು ಬಗಲಾಮುಖಿ ಮಂತ್ರ ಹೀಗಿದೆ: ಓಂ ರೀಂ ಬಗಲಾಮುಖಿ ಸರ್ವೇ ದುಷ್ಟಾನಾಂ ವಾಚಂ ಮುಖ್ಯ ಸ್ತಂಭಯ ಜಿಹಾಕೀಲ ಬುದ್ಧಿನಾಶಾಯ ರೀಂ ಓಂ ಸ್ವಾಹ. ಇದನ್ನ ನೀವು ಸ್ವಲ್ಪ ರಾಗವಾಗಿ ಹೇಳಬೇಕು, ಆದರೆ ಬೇಗ ಬೇಗ ಹೇಳಬಾರ್ದು. ಓಂ ರೀಂ ಈ ಥರ ಹೇಳಬೇಕಾಗುತ್ತೆ, ಸ್ವಲ್ಪ ದೀರ್ಘವಾಗಿ ಹೇಳಬೇಕಾಗುತ್ತೆ. ಓಂ ರೀಂ ಈ ಥರ ಹೇಳಕ್ಕೆ ಹೋಗ್ಬೇಡಿ, ಆಯಿತಾ? ಇದಿಷ್ಟು ಮಾಡ್ಕೊಳ್ಳೋದ್ರಿಂದ ನಿಮಗೆ ಶತ್ರು ನಾಶ ಆಗುತ್ತೆ, ಅಂದರೆ ಶತ್ರು ಸ್ತಂಭನ ಆಗುತ್ತೆ. ಮತ್ತು ನಿಮಗೆ ಯಾವುದೇ ರೀತಿ ಮಿತ್ರ ಶತ್ರುಗಳು ಅಂತ ಹೇಳ್ತೀವಿ, ಅಂದರೆ ಹಿತಶತ್ರುಗಳು ಅಂತ, ಅವರು ಉಟ್ಕೊಳ್ಳಲ್ಲ. ಈಗಿರೋರು ನಾಶವಾಗ್ತಾರೆ ಅಂದರೆ ಸತ್ತೋಗ್ತಾರೆ ಅಂತಲ್ಲ, ಶತ್ರುತ್ವ ಅನ್ನೋದು ಕಡಿಮೆ ಆಗುತ್ತೆ ಅಂತ ಅರ್ಥ, ಆಯಿತಾ? ನಂತರ ನಿಮ್ಗೆ ಯಾವುದಾದ್ರೂ ಕೋರ್ಟು ಕಚೇರಿಗಳಲ್ಲಿ ಅಥವಾ ನಿಮ್ಮ ಆಫೀಸಲ್ಲಿ ಯಾವುದಾದ್ರೂ ವ್ಯಾಜ್ಯಗಳಿದ್ದರೆ ಅದು ಮುಗಿಯುತ್ತೆ. ಅದರಿಂದ ನಿಮಗೆ ಜಯ ಸಿಗುತ್ತೆ. ನ್ಯಾಯವಾಗಿದ್ದರೆ ಜಯ ಸಿಗುತ್ತೆ. ಇನ್ನು ನಿಮಗೆ ಮೋಸ ಮಾಡೋಕ್ಕೆ ಆಗಲ್ಲ, ಬೇರೆಯವರು ನಿಮಗೆ ಮೋಸ ಮಾಡೋಕ್ಕೂ ಆಗಲ್ಲ. ದೇವಿ ಅದಕ್ಕೆ ಅವಕಾಶ ಮಾಡಿಕೊಡೋದು ಇಲ್ಲ. ಈಕೆ ದಶಮಹಾವಿದ್ಯೆಗಳಲ್ಲಿ ಬರುವಂತಹ ಒಂದು ತಾಯಿಯಾಗಿರ್ತಾಳೆ ಬಗಲಾಮುಖಿ. ತುಂಬ ಅತ್ಯುತ್ತಮ ಫಲಗಳನ್ನ ಪಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಿಮ್ಮ ಫ್ಯಾಮಿಲಿಲಾಗಲಿ ಅಥವಾ ನಿಮ್ಮ ರಿಲೇಟಿವ್ ಅಥವಾ ಫ್ರೆಂಡ್ಸ್ ಯಾರ್ಯಾರು ಇರ್ತಾರೆ ಅವರಿಗೆ ಶೇರ್ ಮಾಡಿ, ಅವರು ಇದ್ರ ಬಗ್ಗೆ ತಿಳ್ಕೊಳ್ಳಿ.
ಈ ಮಂತ್ರದ ಉಪಯೋಗನ ಬಗಲಾಮುಖಿ ತಾಯಿಯ ಆಶೀರ್ವಾದ ಕೂಡ ಅವ್ರಿಗೂ ಸಿಗಲಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದೆ ಬೇರೆ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.